ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಜಗತ್ತಿನ ಬೆಳವಣಿಗೆಗೆ ಅತಿ ಪ್ರಮುಖವಾದ ಪಾತ್ರವನ್ನು ವಿಜ್ಞಾನ ವಹಿಸಿದೆ ಎಂಬುದನ್ನು ನಾವೆಲ್ಲರೂ ಮನಗಾಣಲೇಬೇಕು. ಹೊಸ ಹೊಸ ಸಂಶೋಧನೆಗಳು ಹೆಚ್ಚಾದ ಹಾಗೆ ಮಾನವನ ಕರ್ತೃತ್ವ ಶಕ್ತಿ ಕಡಿಮೆಯಾದರೂ ಕೂಡ ಮೆದುಳಿನ ಶಕ್ತಿಯ ಬಲದಿಂದ ಇವತ್ತು ಜಗತ್ತನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥದ್ದು. ನೂರಾಳಿನ ಕೆಲಸವನ್ನು ಒಂದೇ ಒಂದು ಮಷಿನ್ ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಇಂಥ ಹಲವಾರು ಇನ್ವೆನ್ಷನ್, ಹೊಸ ಹೊಸ ಸಂಶೋಧನೆಗಳು ಆವಿಷ್ಕಾರಗೊಳ್ಳುತ್ತಲೇ ಇರ್ತವೆ ಅಂತಕ್ಕಂಥದ್ದು. ಈ ಮಾತನ್ನು ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಮಕ್ಕಳಿಗೆ ಶಾಲಾ ಶಿಕ್ಷಣದಲ್ಲಿ ಈ ವೈಜ್ಞಾನಿಕ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತಾ ಹೋದರೆ ಮಕ್ಕಳನ್ನು ಮುಂದೆ ಒಬ್ಬ ಉತ್ತಮ ಸೈಂಟಿಸ್ಟ್ ಆಗಿ ತಯಾರು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಕೇಂದ್ರ ಸರ್ಕಾರ ಈ ಅಟಲ್ ಟಿಂಕರಿಂಗ್ ಪ್ರಾಕ್ಟಿಕಲ್ ಲ್ಯಾಬ್ಗಳನ್ನು ತಯಾರು ಮಾಡ್ತಾ ಹೋಯಿತು. ಹೀಗಾಗಿ ನಮ್ಮ ಈ ಬಿಸಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಿಸಲಹಳ್ಳಿ ಪ್ರೌಢಶಾಲಾ ವಿಭಾಗಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಬಂದಿರತಕ್ಕಂಥದ್ದು ಹೆಮ್ಮೆಯ ವಿಚಾರ. ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೊಂದು ಶಾಲೆಗೆ ಮಾತ್ರ ಸೀಮಿತವಾಗಿರದೆ ಈ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ಒಂದು ಮಕ್ಕಳ ಕಲಿಕೆಗೆ ಅನುಕೂಲಕರವಾಗಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದರ ನಿರ್ವಹಣೆಯನ್ನು ಮುಖ್ಯ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರು ಸಹಯೋಗದಲ್ಲಿ ಮಕ್ಕಳಿಗೆ ಉತ್ತಮ ಕಲಿಕೆಯನ್ನು ಕಳುಹಿಸಿಕೊಡುವುದರ ಜೊತೆಗೆ ಕೆಲವೊಂದು ಮಾಡೆಲ್ಗಳನ್ನು, ವರ್ಕಿಂಗ್ ಮಾಡೆಲ್ಗಳನ್ನು ತಯಾರಿಸಿ ಅವುಗಳನ್ನು ಸದಾಕಾಲ ಪ್ರದರ್ಶಿಸಿ ಸುತ್ತಮುತ್ತಲ ಶಾಲೆಗಳ ಮಕ್ಕಳಿಗೆ ಇದರ ಉಪಯೋಗವನ್ನು ಕಲಿಸಿಕೊಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರದೆ ಸಾರ್ವಜನಿಕರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಹೀಗೆ ವ್ಯಾಪಾರಿಗಳಿಗೆ, ಅದೇ ರೀತಿ ಯಾವ ರೀತಿ ಇಂಟರ್ನೆಟ್ಗಳನ್ನು ಉಪಯೋಗಿಸ್ಬೇಕು, ಯಾವ ರೀತಿ ತಂತ್ರಜ್ಞಾನವನ್ನು ಬಳಸಬೇಕು ಅಂತಕ್ಕಂಥದ್ದು, ಅಥವಾ ಹವಾಮಾನ ಸೂಚನೆ ಎಲ್ಲ ಅಂಶಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಚಿಕ್ಕ ವಿಜ್ಞಾನ ಕೇಂದ್ರ ಇದ್ದ ಹಾಗೆ ಇದು ಒಂದು ATL ಕೇಂದ್ರ ಅಂತಕ್ಕಂಥದ್ದು. ಇಲ್ಲಿ ಅನೇಕ ನಮ್ಮ ಫ್ಯಾಕಲ್ಟೀಸ್ ಬಂದು ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಮಾಡೆಲ್ಗಳನ್ನು ತಯಾರಿಸ್ತಿದ್ದಾರೆ, ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇಲ್ಲಿ ಬೃಹತ್ ಗಾತ್ರದ ಅಲ್ಲದಿದ್ದರೂ ಕೂಡ ಅದರ ಮಾದರಿಯ ಸಣ್ಣ ಸಣ್ಣ ಉಪಕರಣಗಳನ್ನು ಬಳಸಿ ವರ್ಕಿಂಗ್ ಮಾಡೆಲ್ಗಳನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಕಲಿಸಿಕೊಡುವುದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತಕ್ಕಂಥ ಈ ಒಂದು ವ್ಯವಸ್ಥೆ ಬಹಳ ಉತ್ಕೃಷ್ಟವಾದ ಒಂದು ಕಲ್ಪನೆಯಾಗಿದ್ದು ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಲಿಕ್ಕೆ ಮತ್ತು ಪ್ರಾಕ್ಟಿಕಲ್ ಥಿಂಕಿಂಗ್ ಮಾಡಲಿಕ್ಕೆ ಅತಿ ಉಪಕಾರಿ ಅಂತಕ್ಕಂಥದ್ದನ್ನು ನಾವು ಮನಗಂಡಿದ್ದೇವೆ. ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ನೋಡ್ತಿದ್ದೀವಿ. ಕಲ್ಲಿನ ಮೇಲೆ ಇದ್ದ ನೀರು ಸ್ವಲ್ಪ ಹೊತ್ತಿನಲ್ಲಿ ಆರಿ ಹೋಗಿರುತ್ತೆ, ಹಾಗಾದರೆ ಎಲ್ಲಿ ಹೋಯಿತು ಅಂತಕ್ಕಂಥದ್ದು. ಅದೇ ರೀತಿ ನಾವು ಸಕ್ಕರೆಯನ್ನು ತವೆಯ ಮೇಲೆ ಹಾಕಿ ಅದನ್ನು ಕಾಸ್ತಾ ಶಾಖ ಕೊಡ್ತಾ ಹೋದಾಗೆ ಅದು ಕೊನೆಗೆ ಇಂಗಾಲ ಮಾತ್ರ ಉಳಿಯುತ್ತೆ, ಯಾಕೆ ಹಾಗಾಯಿತು. ಅದೇ ರೀತಿ ಹಾಲಿಗೆ ಹುಳಿ ಬಿದ್ದಾಗ ಅದು ಯಾಕೆ ಹೆಪ್ಪಾಯಿತು, ಹೆಪ್ಪಿನೊಳಗೆ ಮತ್ತೆ ನಾವು ಕಡೆದಾಗ ಅದು ಮೊಸರು ಆಯಿತು, ಮಜ್ಜಿಗೆ ಆಯಿತು, ಬೆಣ್ಣೆ ಹೇಗೆ ಬಂತು, ಹೀಗೆಲ್ಲ ಹೊಸ ಹೊಸ ಸಂಶೋಧನೆಗಳನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅನೇಕ ಒಂದು ಮಾಡೆಲ್ಗಳನ್ನು ಮಕ್ಕಳಿಗೆ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಸ್ಪರ್ಶರಹಿತವಾಗಿ ದೇವಾಲಯದ ಗಂಟೆ ಯೋಜನೆ ಯಾವ ರೀತಿ ಬಾರಿಸ್ಬೋದು, ಯಾರು ಮುಟ್ಟದಿದ್ರೂ ಕೂಡ ಆ ಪ್ರಾರ್ಥನಾ ಸಮಯದಲ್ಲಿ ಗಂಟೆ ತನ್ನಷ್ಟಕ್ಕೆ ತಾನು ರಿಂಗ್ ಆಗಬೇಕು, ಅಂತಹ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಬೋದು ಅಂತ. ಯಾವುದು ಗೊತ್ತಿಲ್ಲವೋ ಅದನ್ನು ಪವಾಡ ಅಂತ ತಿಳ್ಕೊಂಡಿದ್ವಿ, ಯಾವುದು ಗೊತ್ತಿದೆ ಮಾಡಿಕೊಳ್ತಿದ್ದೀವೋ ಅದು ಈಗ ವಿಜ್ಞಾನದ ಪ್ರಯೋಗ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಆಂಡ್ರಾಯ್ಡ್ ಫೋನ್ ಬಳಸಿಕೊಂಡು ಈ ಸ್ಮಾರ್ಟ್ ಕ್ಲೀನರ್ ರೋಬೋಟ್ಗಳನ್ನು ಯಾವ ರೀತಿ ಬಳಸ್ಕೋಬಹುದು ಅಂತಕ್ಕಂಥದ್ದು, ಯಾವ ರೀತಿ ಇವತ್ತು ಟೆಕ್ನಾಲಜಿ ಮೂಲಕ ಯಂತ್ರಗಳನ್ನು ಯಾವ ರೀತಿ ಬಳಸ್ಕೊಂಡು ನಮ್ಮ ಒಂದು ಸ್ಮಾರ್ಟ್ ಫ್ಲೋರ್ ಕ್ಲೀನಿಂಗ್ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು. ಈಗಾಗಲೇ ಅನೇಕ ಕಡೆ ರೋಬೋಟ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಅನೇಕ ಮಕ್ಕಳಲ್ಲಿ ಈ ಕಲ್ಪನೆಯನ್ನು ನಾವು ಮೂಡಿಸ್ಬೇಕಾಗಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳು ಕೂಡ ಮುಂದೆ ಉತ್ತಮ ಸೈಂಟಿಸ್ಟ್ ಆಗ್ಬೋದು. ಅದೇ ರೀತಿ ವಾಹನ ಎಂಜಿನ್ ಲಾಕ್ ಸಿಸ್ಟಮ್ ಮತ್ತು ಆಲ್ಕೋಹಾಲ್ ಪತ್ತೆ ಅಂತಕ್ಕಂಥದ್ದು. ಈಗ ಕುಡಿದು ಡ್ರೈವ್ ಮಾಡ್ತಕ್ಕಂಥದ್ದು ಇದು ಒಂದೊಂದು ಸಾರಿ ಅವರ ಕುಟುಂಬಕ್ಕೆ ಮಾರಕ ಆಗಿರ್ತಕ್ಕಂಥ ಸನ್ನಿವೇಶ. ಆ ಕಾರಣಕ್ಕಾಗಿ ಯಾವಾಗ ಅವನು ಕುಡಿದು ಗಾಡಿ ಹತ್ತಾನೋ ತಕ್ಷಣಕ್ಕೆ ಆ ಗಾಡಿ ತನ್ನಷ್ಟಕ್ಕೆ ತಾನೇ ಲಾಕ್ ಆಗಿಬಿಟ್ರೆ ಮುಂದೆ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡು ಸ್ವಲ್ಪ ಅವನು ಮತ್ತೆ ಇಳಿದ ಮೇಲೆ ಮುಂದೆ ಹೋಗ್ಬೋದು, ಅಪಘಾತವನ್ನು ತಪ್ಪಿಸ್ಬೋದು, ಅವರ ಕುಟುಂಬವನ್ನು ರಕ್ಷಿಸ್ಬೋದು. ಈ ಕಾರಣಕ್ಕಾಗಿ ಇಂಥ ಒಂದು
ವಾಹನ ಎಂಜಿನ್ಗಳನ್ನ ಯಾವ ರೀತಿ ಸಿಸ್ಟಮ್ ಅನ್ನು ನಾವು ಅಳವಡಿಸಬಹುದು ಅಂತಕ್ಕಂಥ ಇಂಥ ಆ, ಚಿಕ್ಕ ಚಿಕ್ಕ ಥಿಯರಿಗಳನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಕಲ್ಪನೆಯನ್ನ ಮತ್ತು ಜೀವನವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನು ಸ್ಮಾರ್ಟ್ ವಿಲೇಜ್ ಅಂತಕ್ಕಂಥ ಒಂದು ಘಟಕಗಳನ್ನು ನಾವು ಮಾಡ್ತಿದ್ದೀವಿ. ಈ ಸ್ಮಾರ್ಟ್ ವಿಲೇಜ್ನಲ್ಲಿ ಯಾವ ರೀತಿ ನಾವು ಸ್ಮಾರ್ಟ್ ವಿಲೇಜ್ ಅನ್ನು ಮಾಡಬಹುದು, ಸ್ವಚ್ಛತೆಗೆ ಎಷ್ಟು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು, ಅದೇ ರೀತಿ ಸ್ವಚ್ಛತೆಯೇ ದೇವಾಲಯ ಅನ್ನುವ ಲೆಕ್ಕಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗಿದೆ. ಆದ್ರಿಂದ ಮನೆಗೊಂದು ಶೌಚಾಲಯ ಬೇಕು. ಶೌಚಾಲಯವನ್ನ ನಾವು ಪ್ರಮುಖ ಆದ್ಯತೆಯಾಗಿ ಮೊದಲ ಆದ್ಯತೆಯಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದನ್ನ ನಾವು ಮಕ್ಕಳಲ್ಲಿ ಅರಿವು ಮೂಡಿಸುವುದರಿಂದ ಅವರು ಅವರ ತಂದೆ ತಾಯಿಗಳಿಗೆ ಕೊಟ್ಟು ಒಂದು ಗ್ರಾಮವನ್ನೇ ನಾವು ಸ್ಮಾರ್ಟ್ ವಿಲೇಜ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು. ಇನ್ನು ಕೋವಿಡ್-19 ಅಂತಕ್ಕಂಥದ್ದು ಮಹಾಮಾರಿ ಬಂದು ಹೋಯ್ತು. ಇದೊಂದು ಸರಪಳಿಯ ಆಕಾರದಲ್ಲಿ ವ್ಯಕ್ತಿಗಳನ್ನ ಸಾಂಕ್ರಾಮಿಕವಾಗಿ ಕೊಲ್ತಾನೆ ಹೋಯ್ತು ಅಂತಕ್ಕಂಥದ್ದನ್ನ ವೈರಸ್ ಕಾಯಿಲೆ ನೋಡಿದ್ವಿ. ಹಾಗಾದ್ರೆ ಈ ಒಂದು ಮಾನಿಟರಿ ಸಿಸ್ಟಮ್ ಹೆಂಗಿತ್ತು ಅಂತಕ್ಕಂಥದ್ದನ್ನು ಕೂಡ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೋದು. ಅದೇ ರೀತಿ ರೇಖಾಚಿತ್ರಗಳ ಮೂಲಕ ಅದನ್ನೊಂದು ಡೈಗ್ರಾಮ್ ತಿಳಿಸುವುದರ ಮೂಲಕ ಈ ರೀತಿ ಇತ್ತು, ಅದನ್ನ ಹೇಗೆ ತಪ್ಪಿಸಬಹುದು ಅಂತಕ್ಕಂಥದ್ದನ್ನು ಕೂಡ ರೋಗ ಬರುವುದಕ್ಕಿಂತ ಮೊದಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಕೊಂಡ್ರೆ ಅದನ್ನ ಪರಿಹಾರಕ್ಕಿಂತ ಹೆಚ್ಚಾಗಿ ನಿವಾರಣೋಪಾಯ ಅಥವಾ ಬರದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಕಾಯಿಲೆಗಳನ್ನ ಅಂತಕ್ಕಂಥದ್ದು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಇನ್ನು ಸ್ಮಾರ್ಟ್ ರಿಯಲ್ ಟೈಮ್ ಮ್ಯಾನ್ಹೋಲ್ ಮಾನಿಟರಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು, ಉದಾಹರಣೆಗೆ ನೀರು ತನ್ನ ಸಮತಾ ಪಾತಳಿಯನ್ನು ಕಾಯ್ದುಕೊಳ್ಳುವುದರಿಂದ ನಾವು ಎಲ್ಲೇ ನಾವು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಆಳವಾಗಿ ನೀರು ನಿಂತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಅದೇ ರೀತಿಯಾಗಿ ಕೆಲವೊಂದು ಪಟ್ಟಣ ಪ್ರದೇಶಗಳಲ್ಲಿ ಈ ಮ್ಯಾನ್ ಹೋಲ್ ಸಿಸ್ಟಮ್ ಇರುತ್ತೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಅದು ಏನಾದರೂ ಓಪನ್ ಆಗಿತ್ತು ಅಂತಂದ್ರೆ ನಮ್ಮ ವಾಹನವನ್ನ ತನ್ನಷ್ಟಕ್ಕೆ ತಾನೇ ಸೀಸ್ ಆಗಿ ಸ್ಟಾಪ್ ಆಗ್ತಕ್ಕಂಥದ್ದು, ಮುಂದೆ ಒದಗಬಹುದಾದ ಅಪಘಾತವನ್ನ ತಪ್ಪಿಸ್ತಕ್ಕಂಥದ್ದು. ಹೀಗೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ಈ ವಿಜ್ಞಾನದಿಂದ ನಾವು ತಡೆಗಟ್ಟಬಹುದು ಅಂತಕ್ಕಂಥದ್ದು, ಇದು ಸ್ಮಾರ್ಟ್ ಮ್ಯಾನ್ಹೋಲ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಕೂಡ ನಾವು ಅಳವಡಿಸಿಕೊಳ್ಬಹುದು ಅಂತಕ್ಕಂಥದ್ದು. ಅದೇ ರೀತಿ ಈ ತಿರುವು ರಸ್ತೆಗಳಲ್ಲಿ ಅಪಘಾತ ತಡೆ ವ್ಯವಸ್ಥೆ ಹೇಗಿರುತ್ತೆ ಅಂತಕ್ಕಂಥದ್ದು, ನಾವು ತಿರುವು ರಸ್ತೆಗಳಲ್ಲಿ ನಾವು ಎಕ್ಸಲೇಟರ್ ಅನ್ನ ರೇಸ್ ಮಾಡಿದ್ರೆ ಗಾಡಿ ಮತ್ತಷ್ಟು ವೇಗವಾಗಿ ಚಲಿಸುತ್ತದೆ. ಆದ್ರಿಂದ ನಾವು ಮೊನ್ನೆದು ಎಕ್ಸಲೇಟರ್ಗಳನ್ನ ಸ್ಲೋ ಇಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ತಿರುವು ರಸ್ತೆಗಳು ಏಕದಂ ಬಂದು ಅಂದ್ರೆ ಗೊತ್ತಾಗೋದಿಲ್ಲ. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಮಗೆ ಒದಗಿಸ್ತಕ್ಕಂಥ ಕೆಲವೊಂದು ಆ್ಯಪ್ಗಳಿವೆ, ಕೆಲವೊಂದು ಸಿಸ್ಟಮ್ಗಳಿವೆ. ಅವುಗಳನ್ನು ಕೂಡ ಮಕ್ಕಳಿಗೆ ನಾವು ಮುನ್ನೆಚ್ಚರಿಕೆಯಾಗಿ ಕೊಟ್ಟರೆ ನಾವು ಖಂಡಿತವಾಗಲೂ ಅದನ್ನ ನಾವು ಬರ್ತಕ್ಕಂಥ ಅಪಾಯಗಳನ್ನು ತಪ್ಪಿಸ್ಬೋದು ಅಂತ. ಹೀಗೆ ವೈಜ್ಞಾನಿಕ ವಿಚಾರಗಳನ್ನ ಮಕ್ಕಳಿಗೆ ನಾವು ಬಾಲ್ಯದಿಂದಲೇ ತುಂಬ್ತಾ ಹೋದ್ರೆ ಮತ್ತೊಬ್ಬ ಅಬ್ದುಲ್ ಕಲಾಂ ಹುಟ್ಟಬಹುದು, ಮತ್ತೊಬ್ಬ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಮತ್ತೊಬ್ಬ ಬೆಳಕನ್ನು ಕಂಡುಹಿಡಿದಿರ್ತಕ್ಕಂಥವು. ಇವತ್ತು ಟಿವಿಯನ್ನ ನಾವು ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ನೋಡ್ತೇವೆ, ಗೋಡೆಯಲ್ಲೇ ಕಾಣ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಕ್ಕಳು ಮುಂದೆ ಕಂಡುಹಿಡಿಬಹುದು ಅಂತಕ್ಕಂಥದ್ದು. ಅದೇ ರೀತಿ ಈಗಾಗಲೇ ಒಬ್ಬ ವ್ಯಕ್ತಿಯನ್ನ, ಒಂದು ಗಾಡಿಯನ್ನ ಅದು ಯಾವ ಭಾಗದಲ್ಲಿ ಅದರ ಎಲ್ಲೆಲ್ಲಿ ಮೂವ್ ಆಗ್ತಾರ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಿತಕ್ಕಂಥ GPS ಸಿಸ್ಟಮ್ ಅನ್ನು ಅಳವಡಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನಿರ್ವಹಣೆಯಲ್ಲಿ ಮುಂದೆ ಒದಗಬಹುದಾದ ಆಪತ್ತುಗಳನ್ನು ಕೂಡ ಕಂಡುಹಿಡಿತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಮಕ್ಕಳಲ್ಲಿ ಅದನ್ನು ಒಂದು ಇನ್ವೆನ್ಷನ್ ಮಾಡ್ಬೋದು, ಅಥವಾ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಲಿ ಅಂತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳನ್ನ ಮತ್ತು ಪರಿಶೀಲಿಸುವ ಗುಣ ಮತ್ತು ಪ್ರಾಯೋಗಿಕವಾಗಿ ನೋಡ್ತಕ್ಕಂಥ ಮನೋಭಾವನೆಯನ್ನ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನ ಮೂಲಕ ನಾವು ಕಂಡುಹಿಡಿತಕ್ಕಂಥದ್ದು ಅಥವಾ ಮಕ್ಕಳಲ್ಲಿ ಈ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ನಮ್ಮ ಅರವಿಂದ್ ಆಲದಕಟ್ಟಿ ಮತ್ತು ಅವರ ಫ್ಯಾಕಲ್ಟೀಸು, ಅವ್ರ ತಂಡ ಬಂದು ನಾವು ಕೊಡ್ತಕ್ಕಂಥದ್ದು ಅತಿ ಚಿಕ್ಕ ಅಮೌಂಟ್ ಆದರೂ ಕೂಡ ಅದನ್ನು ಪಡ್ಕೊಂಡು ನಮ್ಮ ಮಕ್ಕಳಲ್ಲಿ ಮರೆಯಲಾಗದಂಥ ಅಥವಾ ಅವ್ರ ಜೀವನ ಪೂರ್ತಿ ಅದನ್ನು ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ಈ ಕಾರ್ಯದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯ. ಇದರಲ್ಲಿ ನಮ್ಮನ್ನು ವಿಜ್ಞಾನ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರು, ಆಮೇಲೆ ಮುಖ್ಯ ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗ, ಆನಂತರ ಊರಾಳವರ ಪಾತ್ರ, ಸುತ್ತಮುತ್ತಲ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಉಪಯೋಗ ತೆಗೆದುಕೊಳ್ತಕ್ಕಂಥದ್ದು, ಸಾರ್ವಜನಿಕರು ಉಪಯೋಗ ತೆಗೆದುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದ ಈ ಒಂದು ಲ್ಯಾಬ್ರೇಟರಿ ಉತ್ತಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದೆ. ಆ ಕಾರಣಕ್ಕಾಗಿ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೆ ಅಭಿನಂದಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ.